ಎರಡು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೇಕಾದಷ್ಟು ಜನ ನಮ್ಮ ರೈತರು ಜಮೀನನ್ನ ಹಾಳು ಮಾಡ್ಕೊಂಡು ಹೋಯ್ತು. ಜಮೀನು ಹೋಯ್ತೆ ಮಾತ್ರ ಯಾರು ಉದ್ಧಾರ ಆಗಿಲ್ಲ. ಯಾರೋ ಸ್ವಲ್ಪ ಬುದ್ಧಿವಂತರಾಗಿ ಸ್ವಲ್ಪ ಮನೆಗಿನ ಜಾಗ ಕಟ್ಕೊಂಡು ಹೋದ್ರೆ ಬಾಡಿಗೆ ಕೊಟ್ಟಿರೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು. ದುಡ್ಡೆಲ್ಲ ಹಾಳಾಗೋಯ್ತು. ದುಡ್ಡು ಹಾಳಾಗೋಯ್ತು. ಇವತ್ತು ಮೊನ್ನೆ ಇಲ್ಲಿ ಹೆಲಿಕಾಪ್ಟರ್ದು ಒಂದು ಮೀಟಿಂಗ್ ಇದರಿತ್ತು, ಇನಾಗ್ರೇಷನ್ ಅಂತ ನಡೆಯಿತು. ಅದು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಗಮನಕ್ಕೂ ಇಲ್ಲ. ನಮಗೆ ಇಲ್ಲ, ಪಟ್ಟಣ ಪಂಚಾಯತಿ ಗಮನಕ್ಕೂ ಇಲ್ಲ. ಆಮೇಲೆ ನನಗೆ ನಮ್ಮ ಶಶಿಕಲಾ ಫೋನ್ ಮಾಡಿ ಕೇಳಿದ್ರು, ಏನಂತಮ್ಮ ನನಗೇನೋ ಮೇಲಲ್ಲಿ ಇನ್ವಿಟೇಷನ್ ಕಳಿಸಿದ್ದಾರೆ, ನಿಮಗೆಲ್ಲ ಯಾಕೋ ಮಾಹಿತಿ ಬಂದಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ಬರ್ಸೋದಿಲ್ಲ ಇಲ್ಲಿ ಅಂತ ಹೇಳಿದೆ. ನಾನು ಆದ್ರೂ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾವೆಲ್ಲ ನಮ್ಮ ಆವಡಿ ಜಾತ್ರೆಗೆ ಬಂದು ಬರಬೇಕು ಅಂತ ಎಲ್ಲ ಅಂತ ಇದು ಮಾಡ್ಕೊಂಡು ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದೆ, ಇನ್ವಿಟೇಷನ್ ಮಾಡಿಲ್ಲ, ಅವರು ನಮ್ಮನ್ನ ಬಂದು ಖುದ್ದಾಗಿ ಕರೆದಿಲ್ಲ, ಮೇಲ್ ಹಾಕಿದ್ದಾರೆ. ಓಕೆ, ಸಂತೋಷ, ಮೇಲ್ ಹಾಕಿರೋದು. ಈಗ ರೆಕಾರ್ಡೆಡ್ ಮೈಲ್ ಅಂತ, ಅದು ನಮ್ಗೆ ಇನ್ವಿಟೇಷನ್ ಕೊಡೋದಕ್ಕಿಂತ ಮೇಲ್ ಹಾಕಿದ್ರೆ ಅದು ರೆಕಾರ್ಡೆಡ್, ಅದು ರೆಕಾರ್ಡ್, ಅದು ಪರವಾಗಿಲ್ಲ. ಅದು ಒಂದು ಮಾತು ಫೋನ್ ಮಾಡೋದು ಹೇಳ್ಬೇಕಾಗಿತ್ತು. ನಾವು ಯಾರು ಹೋಗೋದು ಮುಖ್ಯವಾಗಿ ನಾವು ಏನ್ ಮಾಡಂದ್ರೆ ಟೋಟಲ್ ಇಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳಿಗೆ ಅವರು ಯಾರಿಗೆ ಆಗಲಿ ಮಾಹಿತಿ ಕೊಟ್ಟಿಲ್ಲ. ಒಂದು ಸರಿ, ಜನಪ್ರತಿನಿಧಿಗಳಿಗೆ ನಗರಸಭೆ ನಮ್ಮ ಪಂಚಾಯತ್ ಸದಸ್ಯರಿಗೆ ಹೇಳೋದು ಬೇಡ, ಒಂದು ಇನ್ವಿಟೇಷನ್ ತಗೊಂಡು ಬಂದು ಇಲ್ಲಿ ಆಫೀಸಲ್ಲಿ ಕೊಟ್ಬಿಟ್ಟು ಅಧ್ಯಕ್ಷ ಕೈ ಕೊಟ್ಬಿಟ್ಟು ನೀವೆಲ್ಲರೂ ಬರಬೇಕು ಅಂತ ಅಧ್ಯಕ್ಷ ಜವಾಬ್ದಾರಿ ಹೇಳ್ಬಿಟ್ಟು ನೀವೆಲ್ಲರೂ ಕರ್ಕೊಂಡ್ ಬಂದಿದ್ದು ಅವ್ರಿಗೆ ನಮ್ಗೆಲ್ಲರೂ ಹೇಳ್ದಂಗೆ ಎಲ್ಲರೂ ಹೋಗ್ಬೋದಾಗಿತ್ತು, ನಾವು ಬರ್ಬೋದಾಗಿತ್ತು. ಅದಕ್ಕೆ ಆದ್ರೆ ಅವರು ನಮ್ಮ ಕರೆಂಟ್, ನಮ್ದು ಇವತ್ತು ಕರೆಂಟ್ ಹೋಗ್ತಾ ಇರೋದು ನಮ್ಮ ವೇಮ್ಗಲ್ಲಿಂದ ನಾವು ಹೋಗ್ತಾ ಇರೋದು. ಅದನ್ನ ಫೀಡರ್ ಚೇಂಜ್ ಮಾಡಿದ್ದು ಮೊನ್ನೆ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡಿದ್ರೆ ನಾವು ಫೀಡರ್ ಚೇಂಜ್ ಮಾಡ್ಕೊಂಡಿಲ್ಲ. ಅವರು ಫೀಡರ್ ಚೇಂಜ್ ಮಾಡ್ಬೇಕು. ಅವೇನಾದ್ರು ಫೀಡರ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನೇ ಕಟ್ ಮಾಡ್ಸೋಣ. ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿಗೆ ಹೋಗೋ ಕರೆಂಟ್ ಏನಾಗುತ್ತೋ ಕರೆಂಟ್ ಲೈನೇ ಕಟ್ ಮಾಡ್ಬಿಡೋಣ. ನಾವು ಇಲ್ಲಿ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ವೇಮ್ಗಲ್ ಟೌನ್ ಅಲ್ಲಿ ಪ್ರಾಬ್ಲಮ್. ನೀವು ಇಂಡಸ್ಟ್ರಿ ಸಪರೇಟ್ ಆಗಿ ನೀವು ಫೀಡರ್ ಮಾಡ್ಕೊಂಡು ಸಪರೇಟ್ ಸ್ಟೇಷನ್ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ, ನಮಗೆ ತಕ್ಕಾಲೇನೂ ಇಲ್ಲ. ಅದು 1 ವರ್ಷ ಆಗಿದೆ ರೆಡಿಯಾಗಿ, ಇನ್ನು ಅದನ್ನ ಕನೆಕ್ಷನ್ ಕೊಟ್ಟು ಮಾಡ್ತಾ ಇಲ್ಲ. ಒಂದ್ ದಿವಸ ನಾವು ಅದನ್ನ ವಾರ್ನ್ ಮಾಡೋಣ ಅವ್ರಿಗೆ. ಆಲ್ರೆಡಿ ನಾನು ವಾರ್ನ್ ಮಾಡಿದ್ದೀನಿ ಮೊನ್ನೆ ಮೀಟಿಂಗ್ ಅಲ್ಲಿ ಬೆಂಗಳೂರಲ್ಲಿ. ನಾನು ವಾರ್ನ್ ಶುಕ್ರವಾರ ಇದನ್ನ ವಾರ್ನ್ ಮಾಡಿದ್ದೀನಿ. ಈ ಸಲಿನೂ ನಾವು ನೋಡೋಣ. ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಲೈನ್ ಇದೆಯೋ ಆ ಲೈನ್ ಅನ್ನ ಕಟ್ ಮಾಡ್ಸೋಣ. ಆ ಲೈನ್ ಅನ್ನ ಕಟ್ ಮಾಡಿಸ್ಬಿಟ್ಟು ಆ ಕಡೆ ಕರೆಕ್ಟ್ ಇವ್ರ ಕಟ್ ಮಾಡಕ್ ನಾವು ಬರೋದಿಲ್ಲ, ಅದು ಇದು ಅಂತಾರೆ. ಟ್ಯಾಕ್ಟರ್ ತಗೊಂಡು ರಿವರ್ಸ್ ಅಲ್ಲಿ ಹೊರಟು ಹೋಯ್ತು, ಆಟೋಮೆಟಿಕ್ ಹೋಗುತ್ತೆ, ತೊಂದರೆ ಆಗುತ್ತೆ. ನೀವು ಮಾಡಲ್ಲ ಅಂತ ಗೊತ್ತು ನಮ್ಗೆ. ಅದಕ್ಕೆ ಟ್ಯಾಕ್ಟರ್ ಈಗ ನಮ್ಮ ರೈತ ಅಂತ ಅದಕ್ಕೆ ಇಟ್ಕೊಂಡಿರ್ತೀವಿ ನಾವು ಟ್ಯಾಕ್ಟರ್. ಅದನ್ನ ಮಾಡ್ತೀವಿ, ಆ ಕೆಲಸ ನಮ್ಗೆ ಯಾರು ಬರ್ತಾರೆ ಅವ್ರು ಕೊಡ್ತೀವಿ ನಾವು. ಇಂಡಸ್ಟ್ರಿಯಲ್ಲಿ ಇರುವಂತವ್ರು ಇವ್ರು ಎಲ್ಲಿಂದನೋ ಬಂದು ಇಲ್ಲಿ ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ. ಎಲ್ಲಿಂದನೋ ಬಂದು ಹಾಳು ಮಾಡ್ತಾ ಇದ್ದಾರೆ. ಅವರಿಂದ ಏನು ಉಪಯೋಗ ಇಲ್ಲ. ನಮ್ಮ ರೈತರ ಮಕ್ಕಳಿಗೆ ನಮಗೆ ವಾಚ್ಮನ್ ಕೆಲಸ, ಬಾತ್ರೂಮ್ ತೊಳೆಯೋ ಕೆಲಸ, ರೋಡ್ ಕ್ಲೀನ್ ಮಾಡೋ ಕೆಲಸ ಇದು. ಅವರು ಬೇರೆ ಕಡೆಯಿಂದ ಯಾರ್ಯಾರೋ ಕರ್ಕೊಂಡು ಬಂದು ಅವ್ರಿಗೆ ಒಳ್ಳೆ ಪೊಸಿಷನ್ಗಳು ಕಾರ್ಗಳು ಕೊಟ್ಕೊಂಡು ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮನ್ನ ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಯಾವುದೇ ಆಗಲಿ ಇಂಡಸ್ಟ್ರಿ ಏರಿಯಾಕ್ಕೆ ಬಂದಂಗೆ ಲೈಸೆನ್ಸ್ ಬರುತ್ತಲ್ಲ, ಇದು ಖಾತೆಗಳು ಬರುತ್ತಲ್ಲ, ಖಾತೆಗಳು ಬರುತ್ತೆ. ಖಾತೆಗಳು ಬಂದಾಗ ಯಾವುದು ಖಾತೆ ಮಾಡಬೇಕಾಗೋದಿಲ್ಲ. ನೋಡೋಣ ಏನಾಗುತ್ತೋ ಅವ್ರ ಜೊತೆ ಇಂಡಸ್ಟ್ರಿಲ್ ಅವರ ಲಾಭ ಅಂತ ನೋಡೋಣ. ಜನಪ್ರತಿನಿಧಿ ಪ್ರಭಾವರು ಹೆಂಗೆ ಅಂತ ಗೊತ್ತಿಲ್ಲ ಅವರಿಗೆ. ಜನಪ್ರತಿನಿಧಿ ಪ್ರಭಾವರು ಯಾವ ತರ ಅಂತ ಇಲ್ಲ ಗೊತ್ತಿಲ್ಲ ಅವರಿಗೆ. ತಲೆ ಕಟ್ಸ್ಕೊಂಡ್ರೆ 5 ಲಕ್ಷ ಸಾಕಷ್ಟೇ ಅವ್ರನ್ನ ಒಳಗಡೆ ಸೇರಿಸಂಗ್ ಮಾಡೋದಕ್ಕೆ. 5 ಲಕ್ಷ KD ರಿಫಂಡ್ ಅಲ್ಲಿ 5 ಲಕ್ಷ ಹಾಕಿ ಅವ್ರು ಇದ್ರ ಮುಂದೆ ಗೇಟ್ ಮುಂದೆ ಹೋಗ್ಬಿಟ್ಟು ಈಗ ನಾವು ಇಲ್ಲಿಂದ ಎಸ್ಟಿಮೇಟ್ ಮಾಡಿ ನಾವು ಒಂದು 5 ಲಕ್ಷ ಹಾಕೊಂಡು ಅದರಲ್ಲಿ KD ಹಾಕ್ಬಿಟ್ಟು ಅಲ್ಲಿ JCB ಅಷ್ಟು ಮುಂದೆ ಎಸ್ಟಿಮೇಟ್ ಕಾಪಿದ್ರೆ ಮಾಡ್ತಾ ಇದ್ವಿ ಫಸ್ಟ್ ಅಂತ ಹೇಳಿ ಮುಗೀತು ಅವ್ರ ಅಲ್ಲಿ ತೆಗೆತಾ ಇತ್ತು. ಇಲ್ಲ ಬೆಳಗ್ಗೆ ಒಂದ್ಸರಿ ಕೇಬಲ್ ಕಟ್ ಮಾಡೋದು, ಇನ್ನೊಂದು ಕಟ್ ಮಾಡೋದು ಮಾಡಿದ್ರೆ ಪಟ್ಟಣ ಪಂಚಾಯತಿಂದ ಎಲ್ಲ ಏನೇನು ಬೇಕೋ ಆ ಕೆಲಸಗಳೆಲ್ಲ ಅವ್ರು ಮಾಡ್ಬೋದು. ತುಂಬಾ ಅಹಂಕಾರದವರು ಅಂತ ಹೇಳಿದ್ರೆ ಈ ಇಂಡಸ್ಟ್ರಿಯಲ್ಲಿ ಬಂದಿರುವಂಥವ್ರು ಇಷ್ಟು ಅಹಂಕಾರ ಇದೆ ಅವರಿಗೆ. ಅವ್ರಿಗೆಲ್ಲ ನಾವು ಒಂದು ಕೆಲಸ ಕೊಡಬೇಕು. ಅಷ್ಟು ಈಸಿಯಾಗಂತೂ ಅವ್ರನ್ನ ಬಿಡೋದಿಲ್ಲ. ಅಷ್ಟು ಈಸಿಯಾಗಂತೂ ಬಿಡೋದಿಲ್ಲ. ಯಾರು ಬಂದ್ರು ಏನು ಬಂದ್ರು ಅದಕ್ಕೆ ಏನು ಮಾಡಬೇಕು ನಾವೆಲ್ಲ ಸೇರಿ ಮಾಡೋಣ. ಅದನ್ನ ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ, ಏನು ತೊಂದರೆ ಇಲ್ಲ. ಅಷ್ಟು ಒಂದು ಏನು ಇಲ್ಲಿರುವಂಥ ರೈತರು, ಇಲ್ಲಿರುವಂಥ ಮಕ್ಕಳು, ಇಲ್ಲಿರುವಂಥ ವಿದ್ಯಾವಂತರು ಅಂದ್ರೆ ಅವ್ರಿಗೆ ಅಷ್ಟು ನೆಗ್ಲಿಜೆನ್ಸ್. ಅವ್ರು ಏನೋ ನಮ್ಮನ್ನ ಎಲ್ಲೋ ಬೇರೆ ದೇಶದಿಂದ ಬಂದವ್ರು ನೋಡ್ತಾರೆ. ಅವರು ಆ ಥರ ನೋಡ್ತಾರೆ. ಒಳಗಡೆ ಬಿಡಲ್ಲ ಅಂತಾರೆ. ಯಾರಾದ್ರೂ ಹೋದ್ರೆ ಒಳಗಡೆಗೆ ಏನೋ ಮಾತಾಡಕ್ ಹೋಗ್ಬೇಕಂದ್ರೆ ಬಿಡಲ್ಲ ಅಂತ ಹೇಳ್ತಾರೆ. ನಾನು ಒಂದ್ ದಿವಸ ಫೋನ್ ಮಾಡಿ ಹೇಳಿದೆ, ಹಂಗೆ ಮಾಡ್ತಾರೆ, JCB ತಗೊಂಡು ಗೇಟು ಕಾಂಪೌಂಡ್ ಮಾಡ್ಕೊಂಡ್ ಬರ್ತೀವಿ ಆಚೆ ಒಳಗಡೆಗೆ ಅಂತ. ಆಮೇಲೆ ಬಿಟ್ಟರು ಹಂಗೆ. ಅದನ್ನ ಸ್ವಲ್ಪ ನೀವೆಲ್ಲರೂ ಸ್ವಲ್ಪ ಈ ಇಂಡಸ್ಟ್ರಿ ಮೇಲೆ ಸ್ವಲ್ಪ ಕಣ್ಣು ಹಾಕ್ಬಿಟ್ಟು ಸ್ವಲ್ಪ ನೀವು ನೋಡ್ಕೋಬೇಕಾಗ್ತದೆ. ಅಷ್ಟು ಕೇವಲ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಕೊಟ್ಟಿದ್ದಕ್ಕೆ ತಾನೇ ಸರ್ ಅವ್ರು ಬಂದಿರೋದು. ನಾವು ಕೊಡೋದಕ್ಕೆ ಅವ್ರು ಏನ್ ಬರ್ತಾ ಇದ್ರು. ಹೌದು, ಅದನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಆಮೇಲೆ ಎಲ್ಲ ಇಂಡಸ್ಟ್ರಿ ಒಂದು ದಿವಸ ಮೀಟಿಂಗ್ ಕರೆಸಬೇಕು. ಎಲ್ಲ ಎರಡು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೇಕಾದಷ್ಟು ಜನ ನಮ್ಮ ರೈತರು ಜಮೀನನ್ನ ಹಾಳು ಮಾಡ್ಕೊಂಡು ಹೋಯ್ತು. ಜಮೀನು ಹೋಯ್ತೆ ಮಾತ್ರ ಯಾರು ಉದ್ಧಾರ ಆಗಿಲ್ಲ. ಯಾರೋ ಸ್ವಲ್ಪ ಬುದ್ಧಿವಂತರಾಗಿ ಸ್ವಲ್ಪ ಮನೆಗಿನ ಜಾಗ ಕಟ್ಕೊಂಡು ಹೋದ್ರೆ ಬಾಡಿಗೆ ಕೊಟ್ಟಿರೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು. ದುಡ್ಡೆಲ್ಲ ಹಾಳಾಗೋಯ್ತು. ದುಡ್ಡು ಹಾಳಾಗೋಯ್ತು. ಇವತ್ತು ಮೊನ್ನೆ ಇಲ್ಲಿ ಹೆಲಿಕಾಪ್ಟರ್ದು ಒಂದು ಮೀಟಿಂಗ್ ಇದರಿತ್ತು, ಇನಾಗ್ರೇಷನ್ ಅಂತ ನಡೆಯಿತು. ಅದು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಗಮನಕ್ಕೂ ಇಲ್ಲ. ನಮಗೆ ಇಲ್ಲ, ಪಟ್ಟಣ ಪಂಚಾಯತಿ ಗಮನಕ್ಕೂ ಇಲ್ಲ.
ಆಮೇಲೆ ನನಗೆ ನಮ್ಮ ಶಶಿಕಲಾ ಫೋನ್ ಮಾಡಿ ಕೇಳಿದ್ರು ಏನಂತಮ್ಮ, ನನಗೇನೋ ಮೇಲಲ್ಲಿ ಇನ್ವಿಟೇಷನ್ ಕಳಿಸಿದ್ದಾರೆ, ನಿಮಗೆಲ್ಲ ಯಾಕೋ ಮಾಹಿತಿ ಬಂದಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ಬರ್ಸೋದಿಲ್ಲ ಇಲ್ಲಿ ಅಂತ ಹೇಳಿದೆ ನಾನು. ಆದ್ರೂ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾವೆಲ್ಲ ನಮ್ಮ ಆವಡಿ ಜಾತ್ರೆಗೆ ಬಂದು ಬರಬೇಕು ಅಂತ ಎಲ್ಲ ಅಂತ ಇದು ಮಾಡ್ಕೊಂಡು ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದೆ, ಇನ್ವಿಟೇಷನ್ ಮಾಡಿಲ್ಲ, ಅವರು ನಮ್ಮನ್ನ ಬಂದು ಖುದ್ದಾಗಿ ಕರೆದಿಲ್ಲ, ಮೇಲ್ ಹಾಕಿದ್ದಾರೆ, ಓಕೆ ಸಂತೋಷ, ಮೇಲ್ ಹಾಕಿರೋದು ಈಗ ರೆಕಾರ್ಡೆಡ್ ಮೇಲ್ ಅಂತ, ಅದು ನಮ್ಗೆ ಇನ್ವಿಟೇಷನ್ ಕೊಡೋದಕ್ಕಿಂತ ಮೇಲ್ ಹಾಕಿದ್ರೆ ಅದು ರೆಕಾರ್ಡೆಡ್, ಅದು ರೆಕಾರ್ಡ್ ಅದು ಪರವಾಗಿಲ್ಲ, ಅದು ಒಂದು ಮಾತು ಫೋನ್ ಮಾಡೋದು ಹೇಳ್ಬೇಕಾಗಿತ್ತು, ನಾವು ಯಾರು ಹೋಗೋದು. ಮುಖ್ಯವಾಗಿ ನಾವು ಏನ್ ಮಾಡಂದ್ರೆ ಟೋಟಲ್ ಇಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳಿಗೆ ಅವರು ಯಾರಿಗೆ ಆಗಲಿ ಮಾಹಿತಿ ಕೊಟ್ಟಿಲ್ಲ. ಒಂದು ಸರಿ ಜನಪ್ರತಿನಿಧಿಗಳಿಗೆ ನಗರಸಭೆ ನಮ್ಮ ಪಂಚಾಯತ್ ಸದಸ್ಯರಿಗೆ ಹೇಳೋದು ಕೂಡ ಒಂದು ಇನ್ವಿಟೇಷನ್ ತಗೊಂಡು ಬಂದು ಇಲ್ಲಿ ಆಫೀಸಲ್ಲಿ ಕೊಟ್ಬಿಟ್ಟು ಅಧ್ಯಕ್ಷ ಕೈ ಕೊಟ್ಬಿಟ್ಟು ನೀವೆಲ್ಲರೂ ಬರಬೇಕು ಅಂತ ಅಧ್ಯಕ್ಷ ಜವಾಬ್ದಾರಿ ಹೇಳ್ಬಿಟ್ಟು ನೀವೆಲ್ಲರೂ ಕರ್ಕೊಂಡ್ ಬಂದಿದ್ದು ಅವ್ರಿಗೆ ನಮ್ಗೆಲ್ಲರೂ ಹೇಳ್ದಂಗೆ ಎಲ್ಲರೂ ಹೋಗ್ಬೋದಾಗಿತ್ತು, ನಾವು ಬರ್ಬೋದಾಗಿತ್ತು ಅದಕ್ಕೆ. ಆದ್ರೆ ಅವರು ನಮ್ಮ ಕರೆಂಟ್ ನಮ್ದು ಇವತ್ತು ಕರೆಂಟ್ ಹೋಗ್ತಾ ಇರೋದು ನಮ್ಮ ವೇಮ್ಗಲ್ಲಿಂದ ನಾವು ಹೋಗ್ತಾ ಇರೋದು, ಅದನ್ನ ಫೀಡರ್ ಚೇಂಜ್ ಮಾಡಿದ್ದು ಮೊನ್ನೆ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡಿದ್ರೆ ಫೀಡರ್ ಚೇಂಜ್ ಮಾಡ್ಕೊಂಡಿಲ್ಲ, ಅವರು ಫೀಡರ್ ಚೇಂಜ್ ಮಾಡಬೇಕು. ಅವೇನಾದ್ರು ಫೀಡರ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನೇ ಕಟ್ ಮಾಡ್ಸೋಣ, ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿಗೆ ಹೋಗೋ ಕರೆಂಟ್ ಏನಾಗುತ್ತೋ ಕರೆಂಟ್ ಲೈನೇ ಕಟ್ ಮಾಡ್ಬಿಡೋಣ. ನಾವು ಇಲ್ಲಿ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ವೇಮ್ಗಲ್ ಟೌನ್ ಅಲ್ಲಿ ಪ್ರಾಬ್ಲಮ್. ನೀವು ಇಂಡಸ್ಟ್ರಿ ಸಪರೇಟ್ ಆಗಿ ನೀವು ಫೀಡರ್ ಮಾಡ್ಕೊಂಡು ಸಪರೇಟ್ ಸ್ಟೇಷನ್ ಮಾಡ್ಕೊಂಡು ನೀವು ಮಾಡ್ಕೊಂಡು ನಮಗೆ ತಕ್ಕಾಲೇನೂ ಇಲ್ಲ. ಅದು 1 ವರ್ಷ ಆಗಿದೆ ರೆಡಿಯಾಗಿ, ಇನ್ನು ಅದನ್ನ ಕನೆಕ್ಷನ್ ಕೊಟ್ಟು ಮಾಡ್ತಾ ಇಲ್ಲ. ಒಂದ್ ದಿವಸ ನಾವು ಅದನ್ನ ವಾರ್ನ್ ಮಾಡೋಣ ಅವ್ರಿಗೆ, ಆಗಲೇ ನಾನು ವಾರ್ನ್ ಮಾಡಿದ್ದೀನಿ ಮೊನ್ನೆ ಮೀಟಿಂಗ್ ಅಲ್ಲಿ ಬೆಂಗಳೂರಲ್ಲಿ ನಾನು ವಾರ್ನ್ ಶುಕ್ರವಾರ ಇದನ್ನ ವಾರ್ನ್ ಮಾಡಿದ್ದೀನಿ. ಈ ಸರಿನೂ ನಾವು ನೋಡೋಣ, ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಲೈನ್ ಇದೆಯೋ ಆ ಲೈನ್ ಅನ್ನ ಕಟ್ ಮಾಡ್ಸೋಣ, ಆ ಲೈನ್ ಅನ್ನ ಕಟ್ ಮಾಡಿಸ್ಬಿಟ್ಟು ಆ ಕಡೆ ಕರೆಕ್ಟ್ ಇವ್ರಂತ ಕಟ್ ಮಾಡಕ್ ನಮ್ಗೆ ಬರೋದಿಲ್ಲ ಅದು ಇದು ಅಂತಾರೆ, ಟ್ಯಾಕ್ಟರ್ ತಗೊಂಡು ರಿವರ್ಸ್ ಅಲ್ಲಿ ಹೊರಟು ಹೋಯ್ತು ಆಟೋಮೆಟಿಕ್ ಹೋಗುತ್ತೆ, ತೊಂದರೆ ಆಗುತ್ತೆ. ನೀವು ಮಾಡಲ್ಲ ಅಂತ ಗೊತ್ತು ನಮ್ಗೆ, ಅದಕ್ಕೆ ಟ್ಯಾಕ್ಟರ್ ಈಗ ನಮ್ಮ ರೈತ ಅಂತ ಅದಕ್ಕೆ ಇಟ್ಕೊಂಡಿರ್ತೀವಿ ನಾವು ಟ್ಯಾಕ್ಟರ್, ಅದನ್ನ ಮಾಡ್ತೀವಿ. ಆ ಕೆಲಸ ಮಾಡ್ತೀವಿ, ಯಾರು ಬರ್ತಾರೆ ಅವ್ರು ಕೊಡ್ತೀವಿ ನಾವು. ಇಂಡಸ್ಟ್ರಿಯಲ್ಲಿ ಇರುವಂತವ್ರು ಇವ್ರು ಎಲ್ಲಿಂದನೋ ಬಂದು ಇಲ್ಲಿ ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ, ಎಲ್ಲಿಂದನೋ ಬಂದು ಹಾಳು ಮಾಡ್ತಾ ಇದ್ದಾರೆ. ಅವರಿಂದ ಏನು ಉಪಯೋಗ ಇಲ್ಲ. ನಮ್ಮ ರೈತರ ಮಕ್ಕಳಿಗೆ ನಮಗೆ ವಾಚ್ಮನ್ ಕೆಲಸ, ಬಾತ್ರೂಮ್ ತೊಳೆಯೋ ಕೆಲಸ, ರೋಡ್ ಕ್ಲೀನ್ ಮಾಡೋ ಕೆಲಸ ಇದು. ಅವರು ಬೇರೆ ಕಡೆಯಿಂದ ಯಾರ್ಯಾರೋ ಕರ್ಕೊಂಡು ಬಂದು ಅವ್ರಿಗೆ ಒಳ್ಳೆ ಪೊಸಿಷನ್ಗಳು ಕಾರ್ಗಳು ಕೊಟ್ಕೊಂಡು ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮನ್ನ ಇದು ಮಾಡ್ತಾ ಇದ್ದಾರೆ. ಅವ್ರದ್ದು ಯಾವುದೇ ಆಗಲಿ ಇಂಡಸ್ಟ್ರಿ ಏರಿಯಾಕ್ಕೆ ಬಂದಂಗೆ ಲೈಸೆನ್ಸ್ ಬರುತ್ತಲ್ಲ, ಇದು ಖಾತೆಗಳು ಬರುತ್ತಲ್ಲ, ಖಾತೆಗಳು ಬರುತ್ತೆ. ಖಾತೆಗಳು ಬಂದಾಗ ಯಾವುದು ಖಾತೆ ಮಾಡಬೇಕಾಗೋದಿಲ್ಲ. ನೋಡೋಣ ಏನಾಗುತ್ತೋ ಅವ್ರ ಜೊತೆ ಇಂಡಸ್ಟ್ರಿ ಅವರ ನಾವು ಅಂತ ನೋಡೋಣ. ಜನಪ್ರತಿನಿಧಿ ಪ್ರಭಾವರು ಹೆಂಗೆ ಅಂತ ಗೊತ್ತಿಲ್ಲ ಅವರಿಗೆ, ಜನಪ್ರತಿನಿಧಿ ಪ್ರಭಾವರು ಯಾವ ತರ ಅಂತ ಇಲ್ಲ ಗೊತ್ತಿಲ್ಲ ಅವರಿಗೆ. ತಲೆ ಕಟ್ಸ್ಕೊಂಡ್ರೆ 5 ಲಕ್ಷ ಸಾಕಷ್ಟೇ ಅವ್ರನ್ನ ಒಳಗಡೆ ಸೇರಿಸಂಗ್ ಮಾಡೋದಕ್ಕೆ. 5 ಲಕ್ಷ KD ರಿಫಂಡ್ ಅಲ್ಲಿ 5 ಲಕ್ಷ ಹಾಕಿ ಅವ್ರು ಇದ್ರ ಮುಂದೆ ಗೇಟ್ ಮುಂದೆ ಹೋಗ್ಬಿಟ್ಟು ಈಗ ನಾವು ಇಲ್ಲಿಂದ ಎಸ್ಟಿಮೇಟ್ ಮಾಡಿ ನಾವು ಒಂದು 5 ಲಕ್ಷ ಹಾಕೊಂಡು ಅದರಲ್ಲಿ KD ಹಾಕ್ಬಿಟ್ಟು ಅಲ್ಲಿ JCB ಅಷ್ಟು ಮುಂದೆ ಎಸ್ಟಿಮೇಟ್ ಕಾಪಿಂದ ಮಾಡ್ತಾ ಇದ್ವಿ ಫಸ್ಟ್ ಅಂತ ಮುಗೀತು ಅವ್ರ ಕತೆ. ಅಲ್ಲಿ ತೆಗೆದಾಯ್ತು. ಇಲ್ಲ ಬೆಳಗ್ಗೆ ಒಂದ್ಸರಿ ಕೇಬಲ್ ಕಟ್ ಮಾಡೋದು ಇನ್ನೊಂದು ಕಟ್ ಮಾಡೋದು ಮಾಡಿದ್ರೆ ಪಟ್ಟಣ ಪಂಚಾಯತಿಂದ ಎಲ್ಲ ಏನೇನು ಬೇಕೋ ಆ ಕೆಲಸಗಳೆಲ್ಲ ಅವ್ರು ಮಾಡ್ಬೋದು. ತುಂಬಾ ಅಹಂಕಾರದವರು ಅಂತ ಹೇಳಿದ್ರೆ ಈ ಇಂಡಸ್ಟ್ರಿಯಲ್ಲಿ ಬಂದಿರುವಂಥವ್ರು ಎಲ್ಲ ಇಷ್ಟು ಅಹಂಕಾರ ಇದೆ ಅವರಿಗೆ. ಅವ್ರಿಗೆಲ್ಲ ನಾವು ಒಂದು ಕೆಲಸ ಕೊಡಬೇಕು, ಅಷ್ಟು ಈಸಿಯಾಗಂತೂ ಅವ್ರನ್ನ ಬಿಡೋದಿಲ್ಲ, ಅಷ್ಟು ಈಸಿಯಾಗಂತೂ ಬಿಡೋದಿಲ್ಲ. ಯಾರು ಬಂದ್ರು ಏನು ಬಂದ್ರು ಅದಕ್ಕೆ ಏನು ಮಾಡಬೇಕು ನಾವೆಲ್ಲ ಸೇರಿ ಮಾಡೋಣ, ಅದನ್ನ ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ, ಏನು ತೊಂದರೆ ಇಲ್ಲ. ಅಷ್ಟು ಒಂದು ಏನು ಇಲ್ಲಿರುವಂಥ ರೈತರು, ಇಲ್ಲಿರುವಂಥ ಮಕ್ಕಳು, ಇಲ್ಲಿರುವಂಥ ವಿದ್ಯಾವಂತರು ಅಂದ್ರೆ ಅವ್ರಿಗೆ ಅಷ್ಟು ನೆಗ್ಲಿಜೆನ್ಸ್. ಅವ್ರು ಏನೋ ನಮ್ಮನ್ನ ಎಲ್ಲೋ ಬೇರೆ ದೇಶದಿಂದ ಬಂದವ್ರು ನೋಡ್ತಾರೆ, ಅವ್ರು ಆ ಥರ ನೋಡ್ತಾರೆ. ಒಳಗಡೆ ಬಿಡಲ್ಲ ಅಂತಾರೆ, ಯಾರಾದ್ರೂ ಹೋದ್ರೆ ಒಳಗಡೆಗೆ ಏನೋ ಮಾತಾಡ್ಕೋಬೇಕಂದ್ರೆ ಬಿಡಲ್ಲ ಅಂತ ಹೇಳ್ತಾರೆ. ನಾನು ಒಂದು ದಿವಸ ಫೋನ್ ಮಾಡಿ ಹೇಳಿದೆ, ಹಂಗೆ ಮಾಡ್ತಾರೆ JCB ತಗೊಂಡು ಗೇಟು ಕಾಂಪೌಂಡ್ ಮಾಡ್ಕೊಂಡು ಬರ್ತೀವಿ ಆಚೆ ಒಳಗಡೆಗೆ ಅಂತ, ಆಮೇಲೆ ಬಿಟ್ಟರು ಹಂಗೆ. ಅದನ್ನ ಸ್ವಲ್ಪ ನೀವೆಲ್ಲರೂ ಸ್ವಲ್ಪ ಈ ಇಂಡಸ್ಟ್ರಿ ಮೇಲೆ ಸ್ವಲ್ಪ ಕಣ್ಣು ಹಾಕ್ಬಿಟ್ಟು ಸ್ವಲ್ಪ ನೀವು ನೋಡ್ಕೋಬೇಕಾಗ್ತದೆ. ಕೇವಲ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ನಾವು ಕೊಟ್ಟಿದ್ದಕ್ಕೆ ತಾನೇ ಸರ್ ಅವ್ರು ಬಂದಿರೋದು. ನಾವು ಕೊಡದಾಗಿದ್ರೆ ಅವ್ರು ಏನ್ ಬರ್ತಾ ಇದ್ರು. ಹೌದು, ಅದನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಆಮೇಲೆ ಎಲ್ಲ ಇಂಡಸ್ಟ್ರಿ ಒಂದು ದಿವಸ ಮೀಟಿಂಗ್ ಕರೆಸಿದ್ರು.